in the interest of the government. ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಯಾವಾಗಲೂ ಕೊಡ್ತಾ ಇರ್ತೀನಿ, ಆಗಾಗ ಸೇರ್ತಾ ಇರ್ತೀವಿ, ಆಗಾಗ ಊಟಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಇಲ್ಲ, ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್. ಆಮೇಲೆ ನೋಡೋಣ ಅದನ್ನು ಏನು ಹೇಳ್ತಾರೆ ಹೈಕಮಾಂಡ್ನವ್ರು, ಏನು ಹೇಳ್ತಾರೆ ಅದನ್ನು ಮಾಡೋದು. ನವೆಂಬರ್ ಕ್ರಾಂತಿಯಿಂದ ಚರ್ಚೆ ಆಗುತ್ತಲ್ಲ ಸರ್? ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿ ಇಲ್ಲಿ ನೀವೇ ಹೇಳ್ತಾ ಇರೋದು. ಎಲ್ಲಿ ಕೂಗೇ ಇಲ್ಲ, ನೀವೇನು ಮಾಡ್ತಾ ಇರ್ತಾರೆ? ನೀವು ಉತ್ತರ ಕರ್ನಾಟಕದಲ್ಲೂ ಎಲ್ಲೂ ಇಲ್ರಿ. ಒಪ್ಪಿಗೆ ಶಾಸಕರ ಬೆಂಬಲ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರಿಂದಲೂ ಸಾಧ್ಯ ಇಲ್ಲ ಅದು ಪಬ್ಲಿಕ್ ಫಂಕ್ಷನ್ ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತು ಸಾರ್ವಜನಿಕ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ. ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನು ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ರೀಶಫಲ್ ಸರ್ ಯಾವಾಗ ಮಾಡ್ತೀರಿ ಸರ್? ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ. ಎಲೆಕ್ಷನ್ ಮುಗಿಲಿ ನೋಡೋಣ.